ನಿನಗಿದೋ ವಂದನೆ. ಓ ಭೀಮರಾಯ ನಿನಗಿದೋ ವಂದನೆ. ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ, ನಿನ್ನ ಹೆತ್ತ ಭಾರತಾಂಬೆ ಪುಣ್ಯವಂತಳೋ. ಓ ದಲಿತ ಸೂರ್ಯ ನಿನಗಿದೋ ವಂದನೆ. ಓ ಭೀಮರಾಯ ನಿನಗಿದೋ ವಂದನೆ. ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು. ಹುಟ್ಟಿ ಬಂದೆ ಕೋಟಿ ಜನರ ನೋವಿನೊಳಗೆ ನೀನು, ಕಷ್ಟ ಕೊಟ್ಟರು ಘಾಟಿ ಜನರು ಗೆದ್ದು ಬಂದೆ ನೀನು. ಪುಣ್ಯ ಪುರುಷ ನೀನು, ಏಕಲವ್ಯ ನೀನು. ಪುಣ್ಯ ಪುರುಷ ನೀನು, ಏಕಲವ್ಯ ನೀನು. ಮುಂದೆ ಸಾಗಲಿ ನಿನ್ನ ರಥವು, ಮುಂದೆ ಸಾಗಲಿ ನಿನ್ನ ರಥವು, ನಮಗೆ ಬೇಕಿದ ಛಲವು. ಓ ದಲಿತ ಸೂರ್ಯ ನಿನಗಿದೋ ವಂದನೆ. ಓ ಭೀಮರಾಯ ನಿನಗಿದೋ ವಂದನೆ. ಧಮನಿ ಧಮನಿಯಲು ನಿನ್ನಯ ಹೆಸರೇ ತುಂಬಿದೆ. ಸಂವಿಧಾನಕ್ಕೆ ಸರ್ವಧರ್ಮ ಶರಣು ಎಂದಿದೆ. ಬಿ ಆರ್ ಅಂಬೇಡ್ಕರ್ ಅವರ 68ನೇ ಪರಿನಿರ್ವಾಣ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇಡೀ ಭಾರತ ಅಲ್ಲದೆ ಈ ವಿಶ್ವದಲ್ಲಿ ಇವತ್ತು ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಪರಿನಿರ್ವಾಣ ದಿನ ಅಂತಂದ್ರೆ ಅವರು ಮರಣ ಹೊಂದಿರತಕ್ಕಂತಹ ದಿನವನ್ನು ನಾವು ಪರಿನಿರ್ವಾಣ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾ ಇದ್ದೀವಿ. ಅವರು ಮರಣ ಹೊಂದಿದ್ರೆ ಈ ವರ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡಿ ಅಂತಕ್ಕಂಥ ಗ್ರಾಮದಲ್ಲಿ ಅವರು ಜನಿಸ್ತಾರೆ. ಅಂದರೆ ಒಬ್ಬ ದಲಿತ ಕುಟುಂಬದಲ್ಲಿ, ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥದ್ದು. ಅವರ ಹಿಸ್ಟ್ರಿ ನಿಮಗೆಲ್ಲ ಗೊತ್ತಿದೆ. ಆನಂತರ ಅವರು ಅಲ್ಲೇ ಶಿಕ್ಷಣ ಪಡೆದು ಆನಂತರ ವಿದೇಶಕ್ಕೆ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ MA PhD ಅವ್ರು ಪಡ್ಕೊಳ್ತಾರೆ. ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಇಡೀ ಪ್ರಪಂಚದಲ್ಲಿ ಯಾರು ಅಷ್ಟೊಂದು ಪದವಿಯನ್ನು ಪಡ್ಕೊಂಡಿಲ್ಲ. ಮತ್ತು ಸುಮಾರು 32,000 ಅಂದರೆ ಕೊಟ್ಟಿದ್ದಾರೆ. ಅವರು ಸ್ವತಂತ್ರ ಹೋರಾಟಗಾರರು ಕೂಡ. ಆನಂತರ ನಮಗೆ ಸ್ವತಂತ್ರ ಸಿಕ್ಕ ಮೇಲೆ ಭಾರತದ ಪ್ರಪ್ರಥಮ ಶಿಕ್ಷಣ ಮಂತ್ರಿಯಾಗಿ ಕಾನೂನು ಮಂತ್ರಿಯಾಗಿ ಅವರು ಕಾರ್ಯನಿರ್ವಹಣೆಯನ್ನು ಮಾಡಿದರು ಅಂತಕ್ಕಂಥದ್ದು. ಅಂದರೆ 1947ರಿಂದ 1951ವರೆಗೂ ಕೂಡ ಅವರು ಮಂತ್ರಿಗಳೇ ಆಗಿರ್ತಾರೆ. ನಿಮ್ಗೆ ಗೊತ್ತಿದೆ, ಅವರು ದೀನದಲಿತರ ಮತ್ತು ಅಸ್ಪೃಶ್ಯರ ಒಂದು ಏನು ಏಳಿಗೆಗೋಸ್ಕರ ಅಥವಾ ಅವರ ಒಂದು ಅಭ್ಯುದಯಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿರ್ತಕ್ಕಂಥ ವ್ಯಕ್ತಿ. ನಿಮ್ಗೆ ಗೊತ್ತಿದೆ, ಅವರು ಇವರಿಗೆ ಅಂದರೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಸಮಾನತೆ ಕೊಡಬೇಕಂತಕ್ಕಂಥ ಒಂದು ಹೋರಾಟ. ಆನಂತರ ನಿಮ್ಗೆ ಗೊತ್ತಿದೆ, ಅವರು ಹಿಂದೂ ಕೋಡ್ ಬಿಲ್ಲನ್ನು ತರುವಂಥ ಪ್ರಯತ್ನ ಮಾಡ್ತಾರೆ ಪ್ರಪ್ರಥಮರಿಗೆ. ಅಂದರೆ ಮಹಿಳೆಯರಿಗೆ ಆಸ್ತಿ ಹಕ್ಕನ್ನು ಕೊಡುವಂಥ ಒಂದು ಕಾಯಿದೆ ಅದು ಸಂಸತ್ನಲ್ಲಿ 1948ರಲ್ಲಿ ಅವರು. ಆದರೆ ನಮ್ಮ ದೇಶದ ಒಂದು ಸಂವಿಧಾನ ಅಂದರೆ ಪಟ್ಟಭದ್ರ ಹಿತಾಸಕ್ತಿಗಳು ಅಂದರೆ ಪುರುಷರು ಮಹಿಳೆಯರಿಗೆ ಆಸ್ತಿ ಹಕ್ಕನ್ನು ಕೊಡೋದು ಬೇಡ ಅಂತಕ್ಕಂಥ ಒಂದು ನಿರಾಕರಣೆಯನ್ನು ಮಾಡ್ತಾರೆ. ಅದನ್ನು ಪ್ರತಿಭಟಿಸಿ ಅವರು ಮಂತ್ರಿ ಪದವಿ ಕೂಡ ರಾಜೀನಾಮೆ ಕೊಡ್ತಾರೆ. ಮಹಿಳೆಯರಿಗೆ ಆಸ್ತಿ ಹಕ್ಕು ಕೊಡಬೇಕು ಅಂತೇಳಿ ಯಾವಾಗ ಪ್ರತಿಭಟನೆ ಮಾಡಿ ಅವರು ಮಂತ್ರಿಗೆ ಒಂದು ರಾಜೀನಾಮೆ ಕೊಡುವಂಥ ಒಂದು ಕೆಲಸ ಮಾಡಿರ್ತಕ್ಕಂಥ. ಹಾಗಾಗಿ ಅವರು ಎಲ್ಲ ವರ್ಗದವರು ಕೂಡ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದರೆ ನಿಮಗೆ ಶಿಕ್ಷಣದ ವಿಚಾರದಲ್ಲಿರ್ಬೋದು,
ಮತ್ತು ಇವತ್ತೇನು ಆಸ್ತಿ 2005 ಟೀಚಿಂಗ್ ಆಸ್ತಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇವತ್ತು ಆಸ್ತಿ ಕೊಡಲಿಕ್ಕೆ ಮೂಲ ಪುರುಷರೇ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಅವರು ಕೊಡಿಸಿಕೊಂಡು ಅಪಾರವಾಗಿ ನಿಮ್ಗೆ ಗೊತ್ತಿದೆ ರತ್ನ ಪ್ರಶಸ್ತಿ ಅವರನ್ನು ಪಡ್ಕೊಂಡಿದ್ದಾರೆ. ಮತ್ತು ಭಾರತದ ಭಾಗ್ಯ ವಿಧಾತ ಅಂತ ನಾವು ಅವರನ್ನು ಕರಿತೀವಿ. ಮತ್ತು ಅದಕ್ಕೆ ಕುಂದ್ರಣ ಅದು ನಿಂದ್ರ ನಂಗೆ ನೋಡ್ರ ಮರ ಇಲ್ಲಿ ಯಾರಿಗೆ ಮಾಡಿ